ನಮಸ್ಕಾರ ವೀಕ್ಷಕರೇ, ಆಸ್ಕ್ ಇಂಡಿಯಾಗೆ ಸ್ವಾಗತ. ನಾನು ವಿಠಲ್ ಪವಾರ್. ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬೆಲೆ ಏರಿಕೆ ಮೇಲೆ ಬಡವರ ಹೊಟ್ಟೆ ಮೇಲಿನ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬೇಕು ಮೋದಿಗೆ ಮೋದಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಆ ಮೋದಿನ ಟಾರ್ಗೆಟ್ ಮಾಡಿ ಮೋದಿನ ಟಾರ್ಗೆಟ್ इडली सांबर अच्छा है मोदी सरकार अच्छा है इडली सांबर अच्छा है मोदी सरकार अच्छा है इडली सांबर अच्छा है मोदी सरकार अच्छा है आज तक बीजेपी सरकार अच्छा ಸರಿ ಮುಗಿಲಿದೆ. ಇವತ್ತು ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ ಬೆಲೆ ಏರಿಕೆ ವಿರೋಧ ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಕೊಂಡಂತ ಪಟ್ಟಿ ಒಳಗೆ ಇವತ್ತು ತಾವು ನೋಡಿರ್ಬೋದು, ಬೇರೆ ರಾಷ್ಟ್ರ ಒಳಗೆ ಪೆಟ್ರೋಲ್ ಮತ್ತು ಡೀಸೆಲ್ ಈ ಸಿಲಿಂಡರ್ ರೇಟ್ ಎಷ್ಟಿದೆ. ನಮ್ಮ ಈ ಭಾರತ ದೇಶದೊಳಗೆ ನರೇಂದ್ರ ಮೋದಿ 2016ರಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದಾಗಿಂದ ಇವತ್ತು ಮಟ್ಟ ಅವ್ರ ರೇಟ್ ಏನಿದೆ. ಯಾಕಂದ್ರೆ ಇವತ್ತು ಮೊನ್ನೆ ನೋಡಿದ್ರೆ ಟ್ರಂಪ್ ಸರ್ಕಾರ ಬಂದ ಮ್ಯಾಗ ಎಲ್ಲಾ ರಾಷ್ಟ್ರ ಒಳಗ ಬೆಲೆ ದಿನಕ್ಕೆ ದಿನ ಬೀಳ್ತಾ ಇದೆ. ಆದ್ರೆ ನಮ್ಮ ರಾಷ್ಟ್ರ ಒಳಗ ಬೆಲೆ ದಿವಸಕ್ಕೆ ದಿವಸ ಹೆಚ್ಚಿಗೆ ಆಗ್ತಾ ಇದೆ. ಇವತ್ತು ಪೆಟ್ರೋಲ್ ಮ್ಯಾಗ 2 ರೂಪಾಯಿ, ಡೀಸೆಲ್ ಮ್ಯಾಗ 2 ರೂಪಾಯಿ, ಸಿಲಿಂಡರ್ ಮ್ಯಾಗ 50 ರೂಪಾಯಿ ರೇಟ್ ಇಳಿಸಿದಕ್ಕೆ ನಾವೆಲ್ಲರೂ ಅದು ವಿರೋಧ ಪ್ರತಿಭಟನೆ ಹಾಕೊಂಡಿದೀವಿ. ಇವತ್ತು ಕೇಂದ್ರ ಸರ್ಕಾರ ನೀತಿ ವಿರೋಧ ಬಿಜೆಪಿ ಅವರ ಜನ ಆಕ್ರೋಶ ಮಾಡೋದು ಬಿಟ್ಟು ರಾಜ್ಯ ಸರ್ಕಾರ ಜನ ಆಕ್ರೋಶ ಯಾತ್ರೆ ನಡೆಸಿದ್ದಾರೆ. ಆ ಬಿಜೆಪಿ ಅವ್ರಿಗೆ, ಆರ್ ಅಶೋಕ್ಗೆ, ವಿಜೇಂದರ್ಗೆ, ಚಲವಾದಿ ನಾರಾಯಣ ಸ್ವಾಮಿ ತಾಕತ್ತಿದ್ರು ಅವರು ಸರ್ಕಾರ ವಿರೋಧ ಅವರು ಪ್ರತಿಭಟನೆ ಮಾಡಿ ತಾವು ನೋಡಿರ್ಬೋದು, ಮೈಸೂರಿನಲ್ಲಿ ಜನ ಆಕ್ರೋಶ ಯಾತ್ರೆ ಅಂತೇಳಿ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಅವರ ಸರ್ಕಾರ, ಕೇಂದ್ರ ಸರ್ಕಾರ ಬೆಲೆ ಇವತ್ತು ನಿನ್ನೆ ಮೊನ್ನೆದ ನಮ್ಮ ಭಾರ ಹಾಕಿದ್ದಾರೆ. ಅದ ಖಂಡಿಸಿ ಇವತ್ತು ಸಂಕೇತವಾಗಿ ನಾವು ಪ್ರತಿಭಟನೆ ಹಾಕೊಂಡಿದೀವಿ. ಇದೇ ತರ ಬೆಲೆ ಏರ್ಕೊಂಡು ಹೋದ್ರೆ ನಾನು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಟ್ಟು ದಿನ ಎಲ್ಲ ವಸ್ತು ಮ್ಯಾಗ ಬೆಲೆ ಏರಿಸಿದ್ದಾರೆ. ಬರೀ ಪೆಟ್ರೋಲ್, ಡೀಸೆಲ್, ಅಡುಗೆ ಸಿಲಿಂಡರ್ ಎಷ್ಟು ಹೆಚ್ಚು ಕಾಣ್ತಾ ಇದೆ, ಪ್ರತಿಯೊಂದು ವಸ್ತು ಮ್ಯಾಗ ಇವರು ಬೆಲೆ ಏರಿಸಿದ್ದಾರೆ. ಅದೆಲ್ಲ ವಿರೋಧಿನ ನಾವು ಪ್ರತಿಭಟನೆ ಇನ್ನೂ ದೊಡ್ಡ ಪ್ರಮಾಣದಾಗ ಹಾಕೊಳ್ತೀವಿ. ಕೇಂದ್ರ ಸರ್ಕಾರ ತಕ್ಷಣ ಬೆಲೆ ರೇಟ್ ಎಲ್ಲ ಇಳಿಸಬೇಕು ಅಂತ ಹೇಳಿ ಆಗ್ರಹಿಸ್ತೀವಿ. ವತಿಯಿಂದ ಏನು ಇವತ್ತು ಹಮ್ಮಿಕೊಂಡಿದ್ದಾರೆ. ಯಾಕಂದ್ರೆ ಬೆಲೆ ಏರಿಕೆ ಇಡೀ ಭಾರತ ದೇಶದಲ್ಲಿ ಬೆಲೆ ಏರಿಕೆ ಆಗಿದೆ. ಈಗ ನಾನು 2 ವೀಲರ್ ತಂದಾಗ ದುಗಿಸ್ಕೊಂಡು ಬಂದೆ. ಪೆಟ್ರೋಲ್
ಈಗ ದುಡ್ಡಿಲ್ಲ ಅಷ್ಟ 10 ರೂಪಾಯಿ ಹೆಚ್ಚಿಗೆ ಮಾಡ್ಯಾರ 10 ರೂಪಾಯಿ ಮಾಡ್ರಲ್ಲ ಹೆಚ್ಚಿಗೆ 10 ರೂಪಾಯಿ ಮಾಡ್ಯಾರ. ಹಿಂಗಾಗಿ ನಮ್ಮ ರಾಹುಲ್ ಗಾಂಧಿ ಅವರ ಪಾದಯಾತ್ರೆ ಏನ್ ಮಾಡ್ಯಾರ ಅವ್ರ ಭಾರತ್ ಜೋಡೋ ಅದ ಸಕ್ಸಸ್ಫುಲ್ ಯಾತ್ರೆ ಅದ. ನಮ್ಮ ರಾಹುಲ್ ಗಾಂಧೀಜಿ ಏನ್ ಮಾಡ್ಯಾರಲ್ಲ ಅದ ಸಕ್ಸಸ್ಫುಲ್. ಪೆಟ್ರೋಲು ಬೇಡ, ಡೀಸೆಲು ಬೇಡ. ಯಾಕಂದ್ರೆ ಇದು ಮೋದಿ ಮಾಡತ್ತಿದ್ದ ಎಲ್ಲಾ ದೇಶ ಹುಚ್ಚ ಮಾಡತ್ತಾನ. ಇದೆಲ್ಲ ಈ ಬಾಳದು ಸರ್ಕಾರ ಇರಂಗಿಲ್ಲ. ಈ ಸರ್ಕಾರಗ ನಾವೀಗ ಕೇಂದ್ರಗ ಮನವಿ ಕಳ್ಸ್ಯಾರ ಯೂತ್ ಕಾಂಗ್ರೆಸ್ ವತಿಯಿಂದ ಅವ್ರಿಗನ ಹಾಗೂ ನಮ್ಮ ರಾಹುಲ್ ಗಾಂಧೀಜಿ ಅವ್ರಿಗೆ. ಯಾಕಂದ್ರ ಅವ್ರದ್ದು ನನ್ನಷ್ಟ ವಯಸ್ಸೈತಿ, 52 ವಯಸ್ಸು, 54 ವರ್ಷ ನನಗೀಗ. ಈಗ ಅವರು ಪಾದಯಾತ್ರೆ ಇಲ್ಲಿಂದ ಯೂತ್ ಕಾಂಗ್ರೆಸ್ ನಾ ಒಂದೇ ಮಾತು ಹೇಳ್ತೀನಿ, ಇಲ್ಲಿಂದ ದಿಲ್ಲಿ ಮಟ್ಟ ಪಾದಯಾತ್ರೆ ಮಾಡ್ಬೇಕಂತ ಕೇಳ್ಕೊಳತ್ತೀನಿ ಕಾಂಗ್ರೆಸ್ ವತಿಯಿಂದ. ನಮಸ್ಕಾರ. ನಮ್ಮ ಹೆಸರು ಶಫಿ ಯಾದಗಿರಿ ಅಂತ. ಕಾಂಗ್ರೆಸ್ ಒಂದು ಸಮಾಜ ಸೇವಕ. ಇವತ್ತು ಈ ಸ್ಟ್ರೈಕ್ ನಾವು ಪೆಟ್ರೋಲು ಮತ್ತು ಗ್ಯಾಸ್ ಹೈಕ್ ಆಗಿದೆ. ರೇಟ್ ಏರ್ಸಾರ, ಅದ್ರ ಮೇಲೆ ಮಾಡತ್ತ 50 ರೂಪಾಯಿ ಗ್ಯಾಸ್ ಮೇಲೆ ಏರ್ಸಾರ, 2 ರೂಪಾಯಿ ಪೆಟ್ರೋಲ್ ಮೇಲೆ ಏರ್ಸಾರ. ಅದ್ರ ಮೇಲೆ ನಾವು ಸ್ಟ್ರೈಕ್ ಮಾಡತ್ತೀವಿ. ಮತ್ತು ಆಮೇಲೆ ಇದು ಡೈರೆಕ್ಟ್ ನಾವು ಸಾಮಾನ್ಯ ಜನ ಮೇಲೆ, ಆಟೋ ರಿಕ್ಷಾ ಡ್ರೈವರ್ಸ್ ಮೇಲೆ ಮತ್ತು ಫಾರ್ಮರ್ಸ್ ಮೇಲೆ, ರೈತರ ಮೇಲೆ ಇದು ಅಟ್ಯಾಕ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಇದೆ, ಎಲ್ಲಿಂದ ರೊಕ್ಕ ಕೊಡ್ಬೇಕು ಇಷ್ಟು ಜಾಸ್ತಿ ಆಗಿದೆ. ಅದ್ರ ಸಂಬಂಧ ನಾವು ಯೂತ್ ಕಾಂಗ್ರೆಸ್ನಿಂದ ಇದು ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ಪ್ರೊಟೆಸ್ಟ್ ಮಾಡಿ ನಮ್ಮ ಮನವಿ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡ್ತಾ ಇದ್ದೇವೆ. ತಹಸೀಲ್ದಾರಿಗೆಲ್ಲ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡತ್ತೀವಿ. ಏನಂತಂದು ನಮ್ದು ಯೂತ್ ಕಾಂಗ್ರೆಸ್ ನೋಡಾತೈತಿ, ಯುವಕರೆಲ್ಲ ನೋಡಾತಾರ. ನೀವು ಹೆಂಗ್ ಪ್ರೈಸ್ ಹೈಕ್ ಮಾಡತ್ತೀರಿ, ನೀವೆಲ್ಲ ಸಾಮಾನ್ಯ ಜನರ ಲೈಫಿಗೆ ಎಷ್ಟು ತ್ರಾಸ ಕೊಡತ್ತೀರ ನೋಡಾತಾರ. ಈ ಸ್ಟ್ರೈಕ್ ನಾವು ಮುಂದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡ್ತೇವೆ ಅಂತ ಹೇಳಿ ಇದಕ್ಕೆ ನಾವು ಸ್ಟ್ರೈಕ್ ಅನ್ನು ನಾವು ಪೆಟಿಷನ್ ನಾವು ತಹಸೀಲ್ದಾರಿಗೆ ಕೊಡತ್ತೀವಿ. ನಮ್ಮ ಹೆಸರು ಅರ್ಜುನ್ ಪಾಟೀಲ್, ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಇವತ್ತ ಈ ಅರ್ಜುನ್ ಪಾಟೀಲ್ ಅವರ ಒಂದು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್, ಇವರು ಹುಬ್ಳಿ ಧಾರವಾಡ. ಅದರ ಸಂಬಂಧ ಅವ್ರ ನೇತೃತ್ವದಾಗ ಇವತ್ತೊಂದು ಇದು ಪ್ರತಿಭಟನೆ ಮಾಡೇವ್ ನಾವು. ಈಗ ಬಡ ಜನ ದಿನದ ದುಡ್ಡು ತಿನ್ನೋರ್ಗ 50 ರೂಪಾಯಿ ಹೆಚ್ಚಿಗೆ ಆದ್ರ ಅವು ದಿನ ಗ್ಯಾಸ್ ಮೇಲೆ ಈಗ ಅಡಿಗೆ ಮಾಡೋರು ಅವರೆಲ್ಲ ಎಲ್ಲಿ ಹೋಗ್ಬೇಕ್ರಿ? ದಿನ ಈಗ ಡೀಸೆಲ್ ಮೇಲೆ 2 ರೂಪಾಯಿ ಹೆಚ್ಚಿಗೆ ಮಾಡ್ಯಾರ, ಗ್ಯಾಸ್ ಮೇಲೆ 50 ರೂಪಾಯಿ ಹೆಚ್ಚಿಗೆ ಮಾಡ್ಯಾರ. ಅದಕ್ಕೋಸ್ಕರ ಇವತ್ತು ಅರ್ಜುನ್ ಪಾಟೀಲ್ ಇವರ ನೇತೃತ್ವದೊಳಗ ಈ ಒಂದು ಪ್ರತಿಭಟನೆ ಮಾಡ್ಯಾರ. ಈ ಪ್ರತಿಭಟನೆಗ ನಮಗ್ ಯಾವಾಗ ಮಟ್ಟ ನ್ಯಾಯ ಸಿಗಂಗಿಲ್ಲ ಆವಾಗ ಮಟ್ಟ ನಾವು ಧರಣಿನೂ ಕುಂದ್ರಾಕ ರೆಡಿ